ಟಾರ್ಗೆಟ್ ಕಾಶ್ಮೀರ. ನಿಜಕ್ಕೂ ಉಗ್ರರು ಕಾಶ್ಮೀರದಲ್ಲಿ ಟಾರ್ಗೆಟ್ ಮಾಡಿದ್ರು. ಆದರೆ ಅಲ್ಲಿಗೆ ಬಂದಂತಹ ಪ್ರವಾಸಿಗರನ್ನ ಉಗ್ರರ ದಾಳಿಯಲ್ಲಿ ಬೆಂಗಳೂರಿನ ಭರತ್ ಭೂಷಣ್ ಕೂಡ ಸಾವನ್ನಪ್ಪಿದ್ದಾರೆ. ಇವರು ಜಾಲಳಿಯ ಸುಂದರ್ ನಗರದ ನಿವಾಸಿ ಭರತ್ ಭೂಷಣ್ ಅಂತ ಗೊತ್ತಾಗ್ತಾ ಇದೆ. ಸುಂದರ್ ನಗರದ ನಿವಾಸಿ ಭರತ್ ಭೂಷಣ್ ಕೂಡ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಕಳೆದ ಶುಕ್ರವಾರ ಕಾಶ್ಮೀರಕ್ಕೆ ಭರತ್ ಕುಟುಂಬ ತೆರಳಿತ್ತು. ನಿನ್ನೆ ಬೆಂಗಳೂರಿಗೆ ಭರತ್ ಕುಟುಂಬ ವಾಪಸ್ ಆಗಬೇಕಾಗಿತ್ತು. ಆದರೆ ವಿಧಿ ಬರಹವೇ ಬೇರೆ ಇತ್ತು ಅಂತ ಗೊತ್ತಾಗ್ತಾ ಇದೆ. ಪತ್ನಿ ಮತ್ತು ಮಗನ ಜೊತೆಗೆ ಕಾಶ್ಮೀರಕ್ಕೆ ಭರತ್ ಭೂಷಣ್ ತೆರಳಿದ್ರು. ಇನ್ನು ಡಯಾಗ್ನೋಸ್ಟಿಕ್ ಸೆಂಟರ್ನ ನಡೆಸ್ತಾ ಇದ್ದಾರೆ ಭರತ್ ಇಲ್ಲಿ ಬೆಂಗಳೂರಿನಲ್ಲಿ. ಆದರೆ ದುರ್ಮರಣ ಹೊಂದಿದ್ದಾರೆ. ಸದ್ಯ ಭರತ್ ನಿವಾಸದ ಬಳಿ ಪೊಲೀಸ್ನವರು ಕೂಡ ಈಗ ನಿಯೋಜನೆ ಇದೆ. ಸಾಕಷ್ಟು ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂದರೆ ಯಾಕೆ ಕಾಶ್ಮೀರಕ್ಕೆ ಹೋಗ್ತಾರೆ ಅಂದರೆ ಭೂಲೋಕದ ಸ್ವರ್ಗ ಅಂತ ಕರೀತಾರೆ, ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ. ಈ ಕಣಿವೆ ರಾಜ್ಯ ಇತ್ತೀಚೆಗೆ ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಇತ್ತು. ಯಾವುದೇ ರೀತಿಯಾದಂತಹ ಭಯೋತ್ಪಾದಕ ಚಟುವಟಿಕೆಗಳು ಕೂಡ ನಡೀತಾ ಇರಲಿಲ್ಲ. ಒಂದು ಶಾಂತಿಯುತ ರಾಜ್ಯವಾಗಿ ಮಾರ್ಪಾಡಾಗ್ತಾ ಇತ್ತು. ಆದರೆ ಇಂತಹ ಶಾಂತಿಯುತ ರಾಜ್ಯ ಇವತ್ತು ಮತ್ತೆ ಭಯೋತ್ಪಾದಕರ ಒಂದು ಕಪಿಮುಷ್ಟಿಗೆ ಸಿಕ್ಕಾಕೊಳ್ತಾ. ಹಾಗಾದರೆ 26/11/2008 ಮುಂಬೈ ಮೇಲೆ ದಾಳಿ ಆಯ್ತಲ್ಲ, ಅದೇ ಥರ ಈ ದಾಳಿನೂ ಕೂಡ ಮಾಡಬೇಕು ಅಂತ ಮತ್ತೆ ಏನಾದರೂ ಸ್ಕೆಚ್ ಹಾಕಿದಾರಾ ನೋಡಿ. ಭರತ್ ಭೂಷಣ್ ಇವರು ಕೂಡ ಜಮ್ಮು ಕಾಶ್ಮೀರಕ್ಕೆ ಹೋದವರು. ಇವರು ಯಾರು ಕೂಡ ಏನು ಕೆಟ್ಟ ಕೆಲಸ ಮಾಡ್ಕೊಂಡು ಹೋಗಲಿಲ್ಲ. ಮನಸ್ಸಲ್ಲಿ ಕಲ್ಮಶ ಇಟ್ಕೊಂಡು ಹೋದವರಲ್ಲ. ಒಳ್ಳೆ ನಿರ್ಮಲ ಮನಸ್ಸಿಂದ ಹೋದಂಥವರು, ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕಂತ ಹೋದಂಥವ್ರು, ಕುಟುಂಬದ ಜೊತೆ ಸಂತೋಷದ ಕ್ಷಣವನ್ನು ಕಳಿಬೇಕು ಅಂತ ಹೋದಂಥವ್ರು. ಆದರೆ ಇವರಿಗೆ ಇವತ್ತು ಏನಾಗ್ತಾ ಇದೆ ಅಂದರೆ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗ್ತಾ ಇದ್ದಾರೆ. ಸಾಕಷ್ಟು ಜನ ಕನ್ನಡಿಗರು ಇವತ್ತು ಜೀವ ಬಿಟ್ಟಿದ್ದಾರೆ. ಏನೂ ಮಾಡದೆ ಜೀವ ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಕೆಲಸ ಮಾಡೋಕ್ಕೆ ಹೋದಂಥವ್ರಲ್ಲ. ಹಾಗಾಗಿ ಇಂತಹ ಲಷ್ಕರ್ ಎ ತೊಯ್ಬಾ ಇರ್ಬೋದು ಅಥವಾ ಈ ಬೇರೆ ಬೇರೆ ಉಗ್ರ ಸಂಘಟನೆಗಳು ಏನಿದೆಯಲ್ಲ, ಈ ಸಂಘಟನೆಯವರ ಉದ್ದೇಶವೇ ಇದು. ರಕ್ತ ಹರಿಸಬೇಕು, ಇಲ್ಲಿ ಮದ್ದುಗುಂಡನ್ನು ಹೊಡಿಬೇಕು. ಆದರೆ ಒಂದಿಷ್ಟು ಸಮಾಜಘಾತುಕ ಘಟನೆಗಳನ್ನು ಆಗಾಗ ನಡೆಸ್ತಾನೆ ಇರಬೇಕು. ಜೊತೆಗೆ ನಾವು ಶಾಂತಿ ಪ್ರಿಯರು ಅಂತ ಮತ್ತೆ ಹೇಳ್ಕೊಳ್ಳೋದು. ಶಾಂತಿ ಪ್ರಿಯರು ಯಾವ ರೀತಿಯಾಗಿ ಅಶಾಂತಿಯನ್ನು ಕದಡ್ತಾ ಇದ್ದಾರೆ ಅನ್ನಲಿಕ್ಕೆ ಕಾಶ್ಮೀರದಲ್ಲಿ ನಿನ್ನೆ ಮಧ್ಯಾಹ್ನ ನಡೀತಲ್ಲ 2:30 ಸುಮಾರಿಗೆ ಅದು ಪ್ರತ್ಯಕ್ಷ ಸಾಕ್ಷಿ. ಇನ್ನೊಂದು ಕಡೆ ಶಿವಮೊಗ್ಗದ ವಿಜಯನಗರ ನಿವಾಸಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಂತಹ ಮಂಜುನಾಥ್ ರಾವ್ ಏಪ್ರಿಲ್ 19ನೇ ತಾರೀಕು ಕಾಶ್ಮೀರ ಪ್ರವಾಸಕ್ಕೆ ಕುಟುಂಬ ಸಮೇತ ಮಂಜುನಾಥ್ ರಾವ್ ಹೋಗ್ತಾರೆ. ಪತ್ನಿ ಮತ್ತು ಪುತ್ರನ ಜೊತೆ ಪ್ರವಾಸಕ್ಕೆ ಮಂಜುನಾಥ್ ರಾವ್ ತೆರಳುತ್ತಾರೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಉಗ್ರರ ದಾಳಿಯಲ್ಲಿ ಸ್ಥಳದಲ್ಲೇ ಮಂಜುನಾಥ್ ಮೃತಪಡ್ತಾರೆ. ಇನ್ನು ಪತ್ನಿ ಪುತ್ರರನ್ನು ರಕ್ಷಿಸಿ ಬೇರೆ ಕಡೆಗೆ ಈಗಾಗಲೇ ಸ್ಥಳೀಯರು ಕರೆದೊಯ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉಗ್ರರ ಕೃತ್ಯದ ಭೀಕರತೆಯನ್ನು ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಬಿಚ್ಚಿಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ರು. ಈಗ ಒಂದು ಆಡಿಯೋ ಕೂಡ ಕೇಳಿಸ್ಕೊಂಡು ಬಂದ್ರಿ. ನಾವು ಕಾಶ್ಮೀರಕ್ಕೆ ಹೋಗಿದ್ವಿ ಕುಟುಂಬ ಸಮೇತರಾಗಿ. ನೋಡಿ, ಮಂಜುನಾಥ್ ರಾವ್, ಪಲ್ಲವಿ ಮತ್ತು ಅವ್ರ ಮಗ ಅಭಿಷೇಕ್ ಅಂತ. ಹೀಗೆ ಒಂದು ಕುಟುಂಬ ಒಂದು ಒಳ್ಳೆ ಕಡೆ ಒಂದು ಪ್ಲೇಸನ್ನು ನೋಡಬೇಕಂತ ಎಲ್ಲರೂ ಕೂಡ ಆಸೆ ಪಡ್ತಾರೆ. ಅದೇ ರೀತಿಯಲ್ಲಿ ಕಾಶ್ಮೀರಕ್ಕೂ ಕೂಡ ಹೋಗ್ತಾ ಇರ್ತಾರೆ. ಆದರೆ ನೋಡಿ, ನೋವಲ್ಲೂ ಕೂಡ ಅಲ್ಲಿಯ ಸ್ಥಳೀಯ ಡ್ರೈವರ್ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡೋಣ, ಮತ್ತೊಂದು ಸಲ ಕೇಳಿಸ್ಕೊಂಡು ಬರೋಣ ಪಲ್ಲವಿ ಏನು ಹೇಳಿದ್ರು ಅಂತ. ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ, ಮಾಮೂಲಿ ಡ್ರೆಸ್ ಅಲ್ಲಿ ಇದ್ರು. ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ. ಅಕಸ್ಮಾತ್ ಆಗಿದೆ ಅಷ್ಟೇ. ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಇದ್ರು. ಫಸ್ಟ್ ಒಂದು ಫ್ಲೈಟ್ ಅರೇಂಜ್ಮೆಂಟ್ ನಲ್ಲಿ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ. ಈಗ ಆಕ್ಚುಲಿ ನನ್ನ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆಯವ್ರು, ನಮ್ ಜೊತೆನೆ ಇದ್ದಾರೆ. ಆಮೇಲೆ ಅಲ್ಲೆಲ್ಲರೂ ತುಂಬಾ ಯಾರೋ 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗ್ ಕರ್ಕೊಂಡ್ ಬಂದ್ರು. ಅವ್ರೆ ಅಲ್ಲೇ ಎಲ್ಲ ಅವ್ರ ಗನ್ ಇಟ್ಕೊಂಡೆ ಇದ್ ಮಾಡ್ತಿದ್ರು. ಇಲ್ಲ ಸರ್, ಯಾರಿಲ್ಲ, ನಮ್ 3 ಜನ ಹೋಗಿತ್ತು. ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ, ಮಾಮೂಲಿ ಡ್ರೆಸ್ ಅಲ್ಲಿ ಇದ್ರು. ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ. ಅಕಸ್ಮಾತ್ ಆಗಿದೆ ಅಷ್ಟೇ. ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಇದ್ರು. ಫಸ್ಟ್ ಒಂದು ಫ್ಲೈಟ್ ಅರೇಂಜ್ಮೆಂಟ್ ನಲ್ಲಿ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ. ಈಗ ಆಕ್ಚುಲಿ ನನ್ನ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆಯವ್ರು, ನಮ್ ಜೊತೆನೆ ಇದ್ದಾರೆ. ಆಮೇಲೆ ಅಲ್ಲೆಲ್ಲರೂ ತುಂಬಾ ಯಾರೋ
ಮೂರ್ ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗ್ ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ, ಮಾಮೂಲಿ ಡ್ರೆಸ್ ಅಲ್ಲಿ ಇದ್ರು. ಎಸ್, ಮಂಜುನಾಥ್ ರಾವ್ ಅವರ ಪಲ್ಲವಿ ಅವರು ಒಂದು ಕಡೆ ಹೇಳ್ತಾರೆ, ನಾವು ಕಾಶ್ಮೀರವನ್ನು ನೋಡೋಕ್ಕೆ ಹೋಗಿದ್ವಿ, ಅಲ್ಲಿ ಒಂದಿಷ್ಟು ಜನ ಕಲರ್ ಡ್ರೆಸ್ಸಲ್ಲಿದ್ದರು, ಯಾವುದೇ ರೀತಿಯಾದಂತಹ ಡ್ರೆಸ್ ಕೋಡಲ್ಲಿ ಇರಲಿಲ್ಲ, ಅವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಮಾತಾಡ್ತಾ ಇದ್ರು, ಅವ್ರ ಭಾಷೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ, ಜೊತೆಗೆ ಹೊಸದಾಗಿ ಮದುವೆ ಆದಂತಹ ನವದಂಪತಿಯನ್ನು ಕೂಡ ಬಿಡಲಿಲ್ಲ, ಪುರುಷರನ್ನೇ ಟಾರ್ಗೆಟ್ ಮಾಡಿದ್ರು, ಪುರುಷರನ್ನೇ ಟಾರ್ಗೆಟ್ ಮಾಡಿ ಅಲ್ಲಿ ಕೊಂದು ಹಾಕಿದ್ದಾರೆ. ಅಂದರೆ ನಿಮ್ದು ಯಾವ ಜಾತಿ, ಯಾವ ಧರ್ಮ, ಐ ಡಿ ಕಾರ್ಡ್ ಎಲ್ಲವೂ ಕೂಡ ಕೇಳ್ತಾ ಇದ್ರು. ಅಲ್ಲಿ ಮುಸ್ಲಿಮೇತರರು ಅಂತ ಗೊತ್ತಾದರೆ, ಹಿಂದೂಗಳು ಅಂತ ಗೊತ್ತಾದರೆ ಅವರನ್ನು ಅಲ್ಲೇ ಕೊಂದು ಹಾಕಿದ್ದಾರೆ. ನನ್ನ ಪತಿಯನ್ನು ಕೂಡ ಕೊಂದು ಹಾಕಿದ್ರು. ನನಗೆ ರಿಪೋರ್ಟಿಗಿಂತ ಭಾಳ ಮುಖ್ಯವಾಗಿ ನನ್ನ ಗಂಡನ್ನು ಈಗ ಸಾಯಿಸಿದಾರಲ್ಲ, ನಮಗೆ ಆದಷ್ಟು ಬೇಗ ಒಂದು ಫ್ಲೈಟ್ ಅರೇಂಜ್ ಮಾಡಿಕೊಡಿ